ಹಿಂದಿನ ಕಾಲದಲ್ಲಿ ಅಂದರೆ ಅರಸೊತ್ತಿಗೆ ಇರುವಂಥ ಸಂದರ್ಭದಲ್ಲಿ ರಾಜ ಮಹಾರಾಜರುಗಳು ಆ ರಾಜ್ಯದ ಪ್ರಜೆಗಳ ಸುಖ ಅಥವಾ ರಾಜ್ಯದ ಪ್ರಜೆಗಳ ಜೀವನ ಸುಖಮಯವಾಗಿರಬೇಕು, ಯಾವುದೇ ರೀತಿ ತೊಂದರೆಗೆ ಒಳಪಡಬಾರ್ದು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿ ಆ ಕಾಲಕ್ಕೂ ಕೂಡ ಯಾವುದೇ ತಾಂತ್ರಿಕತೆ ಟೆಕ್ನಾಲಜಿ ಇಲ್ಲದಿದ್ದರೂ ಕೂಡ ಭವ್ಯವಾದ ಕಟ್ಟಡಗಳು, ಭವ್ಯವಾದ ಅರಮನೆಗಳು, ಭವ್ಯವಾದ ಕೋಟೆಗಳನ್ನು ನಿರ್ಮಾಣ ಮಾಡಿದರು. ರಾಜ ಮಹಾರಾಜರುಗಳು ಕೋಟೆಯನ್ನು ನಿರ್ಮಾಣ ಮಾಡಿ ಅವರು ವೈಭೋಗದಿಂದ ಜೀವನ ಮಾಡಿದ್ರೆ ಸಾಕಾಗಿರಲಿಲ್ಲ. ಅಲ್ಲಿನ ಪ್ರಜೆಗಳು ಕೂಡ ಶಾಂತಿಯಿಂದ, ನೆಮ್ಮದಿಯಿಂದ, ಎಲ್ಲ ಸೌಕರ್ಯಗಳಿಂದ ಬದುಕಿ ಬಾಳಬೇಕು ಎನ್ನುವ ಕಲ್ಪನೆಯೊಂದಿಗೆ ಆಳ್ವಿಕೆ ನಡೆಸ್ತಾ ಇದ್ರು. ಆ ಕಾರಣದಿಂದಾಗಿಯೇ ರಾಜರುಗಳು ಅನೇಕ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು. ನಮ್ಮ ರಾಜ್ಯವನ್ನು ಆಳಿದಂಥ ಅನೇಕ ರಾಜಮನೆತನಗಳಿದ್ದಾವೆ. ಅಂಥದ್ದೇ ರಾಜಮನೆತನಗಳ ಪೈಕಿ ಆದಿಲ್ ಶಾಹಿ ಮನೆತನವೂ ಕೂಡ ಒಂದು. ಆದಿಲ್ ಶಾಹಿಗಳನ್ನು ಯಾಕೆ ಮಾಡ್ಕೊಳ್ತಿದ್ದೀವಿ ಅಂದರೆ, ಅವರು ನಿರ್ಮಾಣ ಮಾಡಿದಂಥ ಬಾವಿಗಳನ್ನು ನಾವು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ದುರಂತ ಇದು. ಇಷ್ಟು ಟೆಕ್ನಾಲಜಿ ಇದೆ, ಸಾವಿರಾರು ಲಕ್ಷಾಂತರ ಕೋಟಿ ಖರ್ಚು ಮಾಡುವಂಥ ಬಜೆಟ್ ಇದೆ. ವಿಜಯಪುರದಲ್ಲಿ ಐತಿಹಾಸಿಕ ಬಾವಿಗಳನ್ನು ಉಳಿಸಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ಬಾವಿಗಳಿಗೆ ಕೊಳಚೆ ನೀರು ತುಂಬಿಕೊಂಡಿದೆ, ಮಲಿನ ಆಗಿದೆ, ಎಲ್ಲಿ ನೋಡಿದ್ರೂ ಕೂಡ ಪಾಚಿ ಇದೆ. ಕೆಲ ಬಾವಿಗಳಂತೂ ಗಬ್ಬೆದ್ದು ನಾರ್ತಾ ಇದ್ದಾವೆ. ಹೇಳಿ ಕೇಳಿ ವಿಜಯಪುರದಲ್ಲಿ ಬರಗಾಲದ ಸಂದರ್ಭದಲ್ಲಿ ಕುಡಿಯೋಕೆ ನೀರಿರೋದಿಲ್ಲ. ಕುಡಿಯೋ ನೀರು ಬೇಕು ಅಂತ ಹೇಳಿದ್ರೆ 4-6 ಕಿಲೋಮೀಟರ್ ಸಂಚರಿಸಿ ನೀರನ್ನು ತರಬೇಕಾದಂಥ ಸ್ಥಿತಿ ಇದೆ. ಇಂಥ ವಿಜಯಪುರದಲ್ಲಿ ಐತಿಹಾಸಿಕ ಬಾವಿಗಳಿಗೆ ಕಂಟಕ ಎದುರಾಗಿದೆ. 2016ರಲ್ಲಿ ಪುನಶ್ಚೇತನ ಮಾಡಿದ್ರು, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹೂಳು ತೆಗೆದ ಬಳಿಕ ವಾರ್ಡ್ಗಳಿಗೆ ನೀರು ಪೂರೈಕೆ ಮಾಡಲಿಲ್ಲ ಅಧಿಕಾರಿಗಳು. ಹಾಗೆಯೇ ನೀರು ನಿಂತ್ಕೊಳ್ತು. ಹಾಗೆ ನೀರು ನಿಂತುಕೊಂಡಿರುವ ಪರಿಣಾಮ ಈ ಬಾವಿಗಳೀಗ ಪಾಚಿ ಹಿಡಿದಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಪಾಚಿಯಿಂದ, ಕೊಳಚೆ ನೀರಿನಿಂದ ತುಂಬಿದೆ. ಅಲ್ಲಿನ ಜನರಿಗೆ ಈ ಜಲ ಜೀವ ಜಲ ಆಗಬೇಕಾಗಿತ್ತು. ಅಲ್ಲಿನ ಜನರ ನೀರಿನ ಬಾಯಾರಿಕೆ ತಣಿಸಬೇಕಾಗಿತ್ತು. ಅಲ್ಲಿನ ಜನರಿಗೆ ಉಪಯೋಗಕ್ಕೆ ಬರಬೇಕಾಗಿತ್ತು. ಇಂಥ ಜೀವ ಜಲ ತುಂಬಿಕೊಂಡಿರುವಂಥ ಐತಿಹಾಸಿಕ ಬಾವಿಗಳು ಇತಿಹಾಸದ ಪುಟವನ್ನು ಸೇರ್ತಾ ಇದ್ದಾವೆ. ಎಲ್ಲಿ ನೋಡಿದ್ರೂ ಕೂಡ ಕಸದ ರಾಶಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆದಿಲ್ ಶಾಹಿಗಳು ಈ ಬಾವಿಗಳನ್ನು ನಿರ್ಮಾಣ ಮಾಡಿರುವಂಥ ಉದ್ದೇಶ ಏನಾಗಿತ್ತು ಅಂದರೆ, ಈಗ ವಿಜಯಪುರ ಅಂತ ಈಗ ಹೇಳ್ತೀವಿ ಬಿಡಿ, ಹಿಂದೆ ಬಿಜಾಪುರ ಆದಿಲ್ ಶಾಹಿ ಆಳ್ವಿಕೆಗೊಳಪಟ್ಟಿರುವಂಥ ಈ ಜಾಗದಲ್ಲಿ ನೆಲೆಸಿರುವಂಥ ಎಲ್ಲ ಜನ ಈ ನೀರನ್ನು ಬಳಕೆ ಮಾಡಬೇಕು, ಕುಡಿಲಿಕ್ಕೆ ಅನುಕೂಲ ಆಗಬೇಕು, ಆ ಉದ್ದೇಶ ಇತ್ತು. ಈಗ ಆ ಉದ್ದೇಶ ಎಲ್ಲವೂ ಕೂಡ ನೀರಲ್ಲಿ ಹೋಮ ಆದಂಗೆ ಆಗಿದೆ, ಅಥವಾ ಪಾಚಿಲೆ ಹೋಮ ಆಗಿದೆ. ಇಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ಇವತ್ತು ಆದಿಲ್ ಶಾಹಿಗಳು ಬದುಕಿದ್ರೆ, ಈ ಬಾವಿಯನ್ನು ನೋಡಿದರೆ ಅದೆಷ್ಟು ವ್ಯಥೆ ಪಡ್ತಿದ್ರೋ ಖಂಡಿತವಾಗಿಯೂ ದೇವರಿಗೆ ಗೊತ್ತು. ಈ ಬಾವಿಯನ್ನು ನಿರ್ಮಾಣ ಮಾಡಿದಂಥವ್ರು ಇವತ್ತು ಬದುಕಿದ್ರೆ ನಿಜಕ್ಕೂ ಕೂಡ ಅವರ ನೋವಿರ್ತಿತ್ತಲ್ಲ. ಯಾಕೆಂದರೆ ಈ ಬಾವಿಗಳನ್ನು ನಿರ್ಮಾಣ ಮಾಡೋದಿದೆಯಲ್ಲ ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಯಾವುದೇ ಟೆಕ್ನಾಲಜಿ ಇರಲಿಲ್ಲ, ಯಾವುದೇ JCB ಇರಲಿಲ್ಲ, ಯಾವುದೇ ಕ್ರೇನ್ ಇರಲಿಲ್ಲ. ದೊಡ್ಡ ದೊಡ್ಡ ಕಲ್ಲುಗಳನ್ನು ತಂದು ಈ ಚೌಕಟ್ಟನ್ನು ನಿರ್ಮಾಣ ಮಾಡಿ ಇಷ್ಟು ಆಳಕ್ಕೆ ಬಾವಿಯನ್ನು ಅಗೆದು, ಯಾವುದೂ ಟೆಕ್ನಾಲಜಿ ಇರಲಿಲ್ಲ ಆಗ. ಅವರ ಶ್ರಮ ಇವತ್ತು ವ್ಯರ್ಥ ಆಗಿದೆ ಅಂತ ಕಾಣಿಸ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ವಾಕ್ತುರು ಕೊಟ್ಟಿದ್ದಾರೆ, ನೋಡೋಣ.
ವಿಜಯಪುರನ ಆಳಿರುವಂಥ ಆದಿಲ್ ಶಾಹಿಗಳು ಅಂದಿನ ಕಾಲದಲ್ಲಿ 10 ಬಾವಿಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಇದೆ. ಅಂದಿನ ಕಾಲದಲ್ಲಿ 10 ಬಾವಿಗಳನ್ನು ಏನಕ್ಕೆ ನಿರ್ಮಾಣ ಮಾಡಿದ್ರು ಅಂದರೆ ನೀರಿನ ಬವಣೆಯಿಂದ ಮತ್ತು ನೀರಿನ ಕೊರತೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ 10 ಬಾವಿಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಆ ಬಾವಿಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ತೋರಿಸ್ತಾ ಇದ್ದೀವಿ. ನಾವೀಗ ವಿಜಯಪುರ ನಗರದಲ್ಲಿರುವಂಥ ಚಾಂದ್ ಬೌಡಿ ಅನ್ನುವಂಥ ಏನು ಈ ಬಾವಿ ಇದೆ, ಈಗ ಈ ಬಾವಿ ಹತ್ರ ಇರುವಂಥದ್ದು 10 ಬಾವಿಗಳು ಕೂಡ ಇರುವಂಥದ್ದು. ಆದರೆ 10 ಬಾವಿಗಳ ಪರಿಸ್ಥಿತಿ ಬರೀ ಬೀಗಗಳನ್ನು ಹಾಕಿದ್ದಾರೆ. ನೀವು ದೃಶ್ಯಾವಳಿಯನ್ನು ಗಮನಿಸ್ಬೋದಾಗಿದೆ. ಈಗ ಬೀಗಗಳನ್ನು ಹಾಕಿರುವಂಥದ್ದು ಯಾವುದೇ ರೀತಿಯಾಗಿ ಇಲ್ಲಿ ಬಂದಿರುವಂಥ ಅಂದರೆ ಈ ಬಾವಿಗಳನ್ನು ನೋಡಲಿಕ್ಕೆ ಅನೇಕ ಜನರು ಕೂಡ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಈ ಬಾವಿಗಳಿಗೆ ಐತಿಹಾಸಿಕ ಹೆಸರುಗಳು ಕೂಡ ಇರುವಂಥದ್ದು. ಆದರೆ ಈಗ ಬೀಗ ಹಾಕಿರುವಂಥದ್ದು ಮತ್ತು ಯಾವುದೇ ರೀತಿಗೆ ಉಪಯೋಗಕ್ಕೆ ಬಾರದೇ ಇರುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ವಿಜಯಪುರ ನಗರದಲ್ಲಿ ಇರುವಂಥ ಏನು 10 ಐತಿಹಾಸಿಕ ಬಾವಿಗಳಿವೆ, ಇವು ಆದಿಲ್ ಶಾಹಿಗಳ ಕಾಲದಲ್ಲಿ ಕೂಡ ನಿರ್ಮಾಣಗೊಂಡಿರುವಂಥದ್ದು ಮತ್ತು ಈಗ ಕಾರಣಾಂತರಗಳಿಂದ ಹೂಳು ತುಂಬಿದೆ ಮತ್ತು ಹಾಳಾಗಿ ಹೋಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. 2016ರಲ್ಲಿ ಕಾಂಗ್ರೆಸ್ ಸರ್ಕಾರದ ಜಲಸಂಪನ್ಮೂಲ ಸಚಿವರಾಗಿರುವಂಥವ್ರು ಮತ್ತು ಈಗ ಹಾಲಿ ಕೈಗಾರಿಕಾ ಸಚಿವರಾಗಿಂತ ಏನು MB ಪಾಟೀಲ್ ಇದ್ದಾರೆ ಅವರ ನೇತೃತ್ವದಲ್ಲಿ ಮತ್ತು ಸರ್ಕಾರ ಮತ್ತು KBJNL ಸಂಘ ಸಂಸ್ಥೆಗಳು ಸೇರಿಕೊಂಡು ಮತ್ತು ಸಾರ್ವಜನಿಕರ ಹಣವನ್ನು ಕೂಡಿಸಿ ಮೊದಲ ಹಂತದಲ್ಲಿ 11 ಬಾವಿಗಳನ್ನು ಕೂಡ ಸ್ವಚ್ಛ ಮಾಡಲಾಗಿತ್ತು. ಅದು ಏನಂದರೆ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೂಡ ಹೂಳು ತೆಗೆಯಲಾಗಿತ್ತು, ಪುನಶ್ಚೇತನ ಕೂಡ ಮಾಡಲಾಗಿತ್ತು. ನಂತರ ಈಗ ಬಾವಿಗಳ ಪರಿಸ್ಥಿತಿ ಕೂಡ ಈ ರೀತಿಯಾಗಿ ಕಾಣ್ತಾ ಇದೆ. ಸ್ವಚ್ಛತೆ ಕೂಡ ಇಲ್ಲ, ಹೀಗಾಗಿ ಹುಳ ಕೂಡ ಬೀಳ್ತಾ ಇದೆ. ಸಾಕಷ್ಟು ಬಾರಿ ನೀರಿನ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ನಗರದಲ್ಲಿ ನೀರಿನ ಸಮಸ್ಯೆಯಿಂದ ಜನರು ಕೂಡ ಸಾಕಷ್ಟು ಬಳಲ್ತಾ ಇದ್ದಾರೆ. ಆದರೆ ಮಹಾನಗರ ಅಧಿಕಾರಿಗಳಾಗಿರ್ಬೋದು ಇತ್ತ ಯಾವುದೇ ರೀತಿಯಾಗಿ ಗಮನವನ್ನು ಕೂಡ ಹರಿಸ್ತಾ ಇಲ್ಲ, ಇದನ್ನು ಸ್ವಚ್ಛವನ್ನು ಕೂಡ ಕೊಡಿಸ್ತಾ ಇಲ್ಲ. ಮತ್ತು ನಗರದಲ್ಲಿರುವಂಥ ಏನು ಬಾವಿಗಳು ಕೂಡ ಇರುವಂಥದ್ದು ಅವುಗಳಿಗೆ ಪಂಪ್ ಸೆಟ್ ಹಾಕಬೇಕು ಮತ್ತು ಪೈಪ್ಗಳನ್ನು ಕೂಡಿಸಿ ಆಯಾ ವಾರ್ಡ್ಗಳಲ್ಲಿ ಏನು ಹಳೆ ನೀರಿನ ಪೈಪ್ಲೈನ್ ಮೂಲಕ ಸಾಕಷ್ಟು ನೀರು ಪೂರೈಕೆ ಮಾಡಿದ್ರೆ ನೀರಿನ ಬವಣೆ ಕೂಡ ಕಡಿಮೆ ಆಗುತ್ತೆ. ಆದರೆ ಇತ್ತ ಅಧಿಕಾರಿಗಳು ಕೂಡ ಗಮನ ಹರಿಸ್ತಾರೆ. 2016 ಏನಿತ್ತು ಆ ಸಂದರ್ಭದಲ್ಲಿ ಸ್ವಚ್ಛ ಮಾಡಿರುವಂಥದ್ದು ಕೂಡ ಇದೆ. ಅವತ್ತು ಸ್ವಚ್ಛ ಮಾಡಿರುವಂಥ ಬಾವಿಗಳು ಇದುವರೆಗೂ ಕೂಡ ಒಂದು ಸಲಿನೂ ಸ್ವಚ್ಛ ಮಾಡ್ತಾ ಇಲ್ಲ ಮತ್ತು ಸಾಕಷ್ಟು ಈ ಬಾವಿಗಳೇನಿವೆ ಈ ಬಾವಿಗಳ ಸುತ್ತಮುತ್ತಲೂ ಕೂಡ ವಾರ್ಡ್ಗಳಿರುವಂಥದ್ದು. ಆ ವಾರ್ಡ್ಗಳಿಗೆ ಸರಿಯಾಗಿ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿತ್ತು, ಮಾಡದೇ ಇರುವುದನ್ನು ಕೂಡ ಗಮನಿಸಬಹುದಾಗಿದೆ. ಹೀಗೆ ಏನು ಈ ಚಾಂದಬೌಡಿ ಆಗಿರ್ಬೋದು ಮತ್ತು ಇಂಥ ಏನು ಬಾವಿಗಳ ಮುಂದೆ ಬೀಗ ಹಾಕಿ ಅದೇ ರೀತಿಯಾಗಿ ಬಿಟ್ಟಿರೋದ್ರಿಂದಾಗಿ ಸಾಕಷ್ಟು ನೀರಿನ ಬವಣೆಯಿಂದ ವಿಜಯಪುರ ನಗರದ ಜನತೆ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಅಧಿಕಾರಿಗಳು ಮಹಾನಗರ ಪಾಲಿಕೆಯವರು ಸ್ಥಳಕ್ಕೆ ಭೇಟಿ ನೀಡಿ ಈ ಗೇಟನ್ನು ಓಪನ್ ಮಾಡಿ ಈ ಬಾವಿಗಳನ್ನು ಸ್ವಚ್ಛ ಮಾಡಿದ್ರೆ ಏನು ಈ ಚಾಂದ್ ಬೌಡಿ ಅನ್ನುವಂಥ ಏನು ಈ ಬಾವಿಯನ್ನು ತೋರಿಸಿದ್ರು ಇಲ್ಲಿ ಸುತ್ತಮುತ್ತಲಿನಲ್ಲಿರುವಂಥ ಜನರಿಗೂ ಕೂಡ ನೀರಿನ ಕೊರತೆ ಕೂಡ ಕಡಿಮೆ ಆಗುತ್ತೆ, ಈ ನೀರನ್ನು ಬಳಸ್ಬೋದಾಗಿದೆ ಅಂತ ಹೇಳಿ ಸಾಕಷ್ಟು ಬಾರಿ ಉಸ್ತುವಾರಿ ಸಚಿವರಾಗಿರುವಂಥ MB ಪಾಟೀಲ್ ಅವರು ಹೇಳ್ತಾನೆ ಬಂದಿರುವಂಥದ್ದು. ಆದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಮತ್ತು ಈ ಬಾವಿಗಳನ್ನು ಸ್ವಚ್ಛ ಕೂಡ ಗೊಳಿಸ್ತಾ ಇಲ್ಲ. ಹೀಗಾಗಿ ಸ್ಥಳೀಯ ಜನರು ಕೂಡ ಅವರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು TV5 ವಿಜಯಪುರನ ಆಳಿರುವಂಥ ಇದು ಅಲ್ಲಿನ ಸ್ಥಿತಿಗತಿ. ನಮ್ಮ ಪ್ರತಿನಿಧಿ ಸಿದ್ದು ವಿವರಿಸ್ತಾ ಇದ್ರು. 10 ಬಾವಿಗಳನ್ನು ನಿರ್ಮಾಣ ಮಾಡುವಂಥ ಶ್ರಮ ಎಂಥದ್ದು ಅಂತ ಈಗಿನ ಕಾಲದಲ್ಲಿರುವಂಥ ನಮಗೆ ಅರ್ಥ ಆಗೋದು ಸುಲಭ ಅಲ್ಲ. 10 ಬಾವಿಗಳನ್ನು ಕೊರಿಬೇಕು, ಅಗಿಬೇಕು, ಜಲಮೂಲ ಬರುವವರೆಗೂ ಕೂಡ ಅದನ್ನು ಅಗಿಸಬೇಕು ಅಂತ ಹೇಳಿದ್ರೆ ಎಷ್ಟು ಕಾರ್ಮಿಕರು ಇಲ್ಲಿ ಕೆಲಸ ಮಾಡಿದ್ದಾರೆ, ಎಷ್ಟು ಶ್ರಮ ಇದೆ, ಎಷ್ಟು ಬೆವರ ಹನಿ ಇದೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ಬೆವರ ಹನಿಗಳೆಲ್ಲವೂ ಕೂಡ ಈಗ ಪಾಚಿಯಲ್ಲಿ ವ್ಯರ್ಥವಾಗಿ ಹೋಗ್ತಾ ಇದೆ. ಈ ಕಾರಣದಿಂದಾಗಿಯೇ 10 ಬಾವಿಗಳು ಹಾಗೆ ಉಳಿದುಕೊಂಡಿದ್ದಾವೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನಿಸುತ್ತೆ. 10 ಬಾವಿಗಳಿಂದ ಎಷ್ಟು ಜನರಿಗೆ ನೀರು ಪೂರೈಕೆ ಮಾಡಬೇಕಾಗಿದ್ದು ಈಗ ಕೊಳಿತಾ ಬಿದ್ದಿದೆ. ಈ 10 ಬಾವಿಗಳು ಹೀಗೆ ಕೊಳಚೆ ಪ್ರದೇಶವಾಗಿ ಅಥವಾ ಪಾಚಿಗಟ್ಟಿದ ನೀರಿನಲ್ಲಿ ಕೊಳಿತಾ ಇದ್ದರೆ, ಗಬ್ಬೆದ್ದು ನಾರ್ತಾ ಇದ್ದರೆ ನಮ್ಮ ವೈಫಲ್ಯ ಅಲ್ಲದೆ ಮತ್ತಿನ್ನೇನು. ಇಲ್ಲಿ ವಿಜಯಪುರದಲ್ಲಿ ಘಟಾನುಘಟಿ ನಾಯಕರಿದ್ದಾರೆ. ಕೆಲವರು ಹುಲಿ, ಸಿಂಹ ಅಂತೆಲ್ಲ ಕರೆಸ್ಕೊಳ್ತಾರೆ. ಕೆಲವರು ಇಲ್ಲೇ ವಿಜಯಪುರದ ಶಾಸಕರಾಗಿದ್ದಂಥವರು ಅವರನ್ನು ಯಾವುದ್ಯಾವುದೋ ಪ್ರಾಣಿಗಳಿಗೆ ಹೋಲಿಕೆ ಮಾಡಿ ಕರೆಸ್ಕೊಳ್ತಾರೆ. ವಿಜಯಪುರದ ಹುಲಿ ಅಂತನೋ ಅಥವಾ ಹಿಂದೂ ಹುಲಿ ಅಂತನೋ ಹಿಂದೂ ಸಿಂಹ ಅಂತನೋ ಹೀಗೆ ಅನೇಕ ಕಾಡು ಪ್ರಾಣಿಗಳ ಹೆಸರುಗಳನ್ನು ಅವ್ರಿಗೆ ಕರೀತಾರೆ. ಆದರೆ ಆ ಹಿಂದೂ ಹುಲಿ, ಹಿಂದೂ ಸಿಂಹ
ಎಲ್ಲಿದ್ದೇ ಮಾಡ್ತಾ ಇದೆ ಅಂತ ಇವತ್ತಿನ ಜನ ಕೇಳ್ತಾ ಇದ್ದಾರೆ. ಜನಕ್ಕೆ ಕುಡಿಯೋ ನೀರಿಗೆ ಹಾಹಾಕಾರ ಇದೆ, ಇರೋ ಬಾವಿಗಳು ಮುಚ್ಚೋಗಿದೆ. ಆ ಹುಲಿ ಎಲ್ಲೋಯ್ತು, ಯಾವ ಕಾಡು ಸೇರ್ತು ಗೊತ್ತಿಲ್ಲ. ಜನ ಏನು ಮಾತನಾಡಿದ್ದಾರೆ ನೋಡೋಣ. ಜಿಲ್ಲೆ ಬರಗಾಲ ಹೊಂದಿದಂತಹ ಒಂದು ಜಿಲ್ಲೆ. ಈ ಜಿಲ್ಲೆಯ ನಮ್ಮ ಒಂದು ಹೆಮ್ಮೆಯ ಸಂಗತಿ ಏನಪ್ಪ ಅಂತಂದರೆ ಆದಿಲ್ ಶಾಹಿಗಳು ಕಟ್ಟಿದಂತಹ ಒಂದು ಸುಂದರವಾದ ನಗರ. ಈ ನಗರದಲ್ಲಿ ಸಾಕಷ್ಟು ಪುರಾತನ ಬಾವಿಗಳು, ಕೆರೆಕಟ್ಟೆಗಳು ಹಾಗೂ ಜಲ ಸಂಪನ್ಮೂಲ ಆದಂತಹ ಸಾಕಷ್ಟು ವ್ಯವಸ್ಥೆ ಇದೆ. ಆದರೆ ನಮ್ಮ ಮಹಾನಗರ ಪಾಲಿಕೆಯ ಕೆಲವೊಂದು ಅಧಿಕಾರಿಗಳು ನಿರ್ಲಕ್ಷ್ಯನ ವಹಿಸಿದ್ದಾರೆ. ಮೊನ್ನೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಮೀಟಿಂಗನ್ನು ತೊಗೊಂಡಾಗ ಹೇಳಿದರು, ಇಲ್ಲ ನಾನು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಕೆಲವೊಂದು ಕೆರೆಕಟ್ಟೆಗಳನ್ನು, ಬಾವಿಗಳನ್ನು ಪುನಶ್ಚೇತನ ಮಾಡಿ ಜಲಸಂಪನ್ಮೂಲ ಏನೇನಿದೆಯಲ್ಲ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಕುಡಿಯುವ ನೀರಿಗೋಸ್ಕರ ಹಾಗೂ ದಿನನಿತ್ಯ ಬಳಕೆಗೋಸ್ಕರ ಈ ಬಾವಿಯಲ್ಲಿ ನೀರನ್ನು ತಗೋಬೇಕು ಅಂತ ಹೇಳಿದರು. ಆದರೆ ಅಧಿಕಾರಿಗಳು ಏನಿದ್ದಾರೆ ನಮ್ಗೆ ಗೊತ್ತಾಗ್ತಿಲ್ಲ ರೀ. ಯಾಕಂದರೆ ಅಂಥ ದೊಡ್ಡ ಏನು ನಮ್ಮ ಸಾಹೇಬರು ಹೇಳಿದ್ರು ಕೂಡ ಈ ಕೆಲಸನೇ ಮಾಡೋಂಗಿಲ್ಲ. ಸರ್ ಒಂದು ಮಾತು ಹೇಳ್ತೀನಿ ನಾನು, ಬೇಸಿಗೆ ಬಿಸಿಲಿನಲ್ಲಿ ನೀವು ಅಧಿಕಾರಿಗಳು ಹೊರಗೆ ಬಂದ್ರೆ ಗೊತ್ತಾಗ್ತದೆ. ಯಾಕಂದರೆ ನಿಮ್ಮ ಮನೆಯಲ್ಲಿ ಒಂದು ಪ್ರತ್ಯೇಕವಾದಂಥ ಬೋರ್ ವ್ಯವಸ್ಥೆ ಇರ್ತದೆ, ಆದರೆ ನಿರ್ಗತಿಕರು ಅದು ನೀವು ಏನು ಬಾವಿದು ಮತ್ತು ಓಪನ್ ವೆಲ್ ಆ್ಯಂಡ್ ಬೋರ್ವೆಲ್ದು ಇದು ಒಂದು ನ್ಯೂಸ್ ಮಾಡ್ತಾ ಇದ್ದೀರಿ. ಇದರದ್ದು ನಾವು 2016 ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರಿಗೇಷನ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲರ ಕಡೆಯಿಂದ ನಾವು ದಾನ ತೊಗೊಂಡು, ನಾವು ಕಾಂಟ್ರಾಕ್ಟರ್ ಬಲ್ಲಿಂದು ಎಲ್ಲ ಇದು ತೊಗೊಂಡು, ಹಣ ತೊಗೊಂಡು ಕ್ಲೀನ್ ಮಾಡಿದ್ವಿ. ಅದು ಎಲ್ಲ ಮಾಡಿ ಏನು ಜನರಿಗೆ ಯೂಸ್ ಆಗಿದೆ? ಏನೂ ಯೂಸ್ ಆಗಿಲ್ಲ. ಯಾಕೆ ಆಗಿಲ್ಲ ಅಂದರೆ ವಾಟರ್ ಬೋರ್ಡ್ದು ನೆಗ್ಲಿಜೆನ್ಸಿ. ಅವರು ಪ್ರಾಪರಾಗಿ ಅದು ಮೇಂಟೈನ್ ಮಾಡಲಾರ್ದಕ್ಕೆ ಅದು ನೀರು ಮತ್ತು ಎಲ್ಲ ಅದು 10 ಕೋಟಿ ನಾವು ಏನು ಸ್ಪೆಂಡ್ ಮಾಡಿದ್ದು ಅದು ಎಲ್ಲ ರಾಡಾಗಿ ಹೋಗೈತಿ. ಈಗ ಸಮರ್ ಬರ್ತಾ ಇದೆ. ಈಗ ನಮ್ಮಲ್ಲಿ ಬುತ್ನಾಲ್ ಕೆರೆ ಒಂದು ಡ್ರೈ ಆಗಿದೆ. ಈಗ ನಮ್ಮ ಬಿಜಾಪುರ ಬೇಕಾಗಿದ್ದು 84 MLD ನೀರು ಬೇಕಾಗಿತ್ತು. ಈಗ ನಾವು ಕೋಲಾರದಿಂದ ಒಂದು 60 MLD ನಾವು ನೀರು ಮೇಲೆ ಇಡೀ ಬಿಜಾಪುರ ನಾವು ಮೇಂಟೈನ್ ಮಾಡ್ತಾಯಿದ್ವಿ. ನಾವು ಆದಿಲ್ ಶಾಹಿ ಕಾಲದಲ್ಲಿ ಯಾವುದೂ ನಮ್ಮಲ್ಲಿ ಒಂದು ಪಂಪ್ ಸೆಟ್ ಇದ್ದಿದ್ದಿಲ್ಲ, ನಾವು ಬೋರ್ವೆಲ್ ಇದ್ದಿದ್ದಿಲ್ಲ. ಬಟ್ ನಾವು ಒಂದು 5 ಲಕ್ಷ ಜನರಿಗೆ ನಾವು ನೀರು ಆರಾಮಾಗಿ ನಾವು ಯೂಸ್ ಮಾಡ್ತಾಯಿದ್ವಿ. ಈಗ ಅಂಥ ಏನು ಪರಿಸ್ಥಿತಿ ಬಂದಿದೆ? ಯಾಕೆ ನಾವು ಫೇಲ್ಯೂರ್ ಆಗ್ತಾಯಿದ್ವಿ? ಯಾಕೆ ನಾವು ಜನರಿಗೆ ಅಥವಾ ನಮ್ಮ ಪಶು ಇದು ಎಲ್ಲರಿಗೆ ನಾವು ನೀರು ಯಾಕೆ ಕೊಡೋಲಾಗಿವೆ ಅಂದರೆ ಅದು ಟೋಟಲ್ ಸಿಸ್ಟಮ್ ಫೇಲ್ಯೂರ್ ಇದೆ. ಇದು ವಾಟ್ರ್ ಬೋರ್ಡ್ದು ನೆಗ್ಲಿಜೆನ್ಸಿ, ವಾಟ್ರ್ ಬೋರ್ಡ್ದು ಪ್ರಾಪರಾಗಿ ಕೆಲಸ ಮಾಡಲಾರ್ದಕ್ಕೆ ನಮ್ಮ ಬಿಜಾಪುರ್ಗೆ ನೀರು ಬರೋಲಾಗೈತಿ. ಇದು ನಾವು ಬಿಜಾಪುರದ್ದು ನೀರು ಯೂಸ್ ಮಾಡಬೇಕಂದ್ರೆ ಯಾವ ಥರ ಮಾಡಬೇಕು? ನಾವು ಎಷ್ಟು ಆದಿಲ್ ಶಾಹಿ ಈ ವಿಜಾಪುರ ನಗರವನ್ನು ಇಲ್ಲಿ ಯಾಕೆ ಕಟ್ಟಿದಪ್ಪ ಅಂತಂದ್ರೆ ಇಲ್ಲಿ ನೀರಿರುವಂಥ ಒಂದು ಸ್ಥಳ ಅಂತಂದು ಗುರುತಿಸಿ ಆದಿಲ್ ಶಾಹಿ ಇಲ್ಲಿ ತನ್ನ ರಾಜ್ಯವನ್ನು ಆಳ್ಯಾನ. ಇಲ್ಲಿ ಅವ ಆಳ್ಬೇಕಾದ್ರೆ ಸಾಕಷ್ಟು ಇಲ್ಲಿ ಬಾವಿಗಳನ್ನು ನಿರ್ಮಾಣ ಮಾಡ್ಯಾರ. ಆ ಬಾವಿಗಳು ಎದಕ್ಕೆ ನಿರ್ಮಾಣ ಆಗ್ಯಾವಪ್ಪ ಅಂತಂದ್ರೆ ಜನರಿಗೆ ಇದು ಆದಿಲ್ ಶಾಹಿ ಅಂತಂದಲ್ಲ, ಈ ಕಮಾನ್ ಏನದಪ್ಪ ಅಂತಂದ್ರೆ ಈ ಕಮಾನ್ದಾಗ ಯಾರಿಗೆ ನೀರಿಲ್ಲ ಆ ನೀರು ಬಂದು ಸ್ನಾನ ಮಾಡಿ ಇಲ್ಲಿ ಮಲ್ಕೊಳ್ಳಿಕ್ಕೆ ಮುಸಾಫಿರೋಂಕೋ ರೆಹನೆ ಕೇಲಿಯ ಜಾಗ ಅಂತ ಇತ್ತು. ಅಂದ್ರೆ ಹಿಂಗೆ ರಾಜನ್ ಒಂದು ಉದ್ದೇಶ ಏನಿತ್ತಪ್ಪ ಅಂತಂದ್ರೆ ಸಾಕಷ್ಟು ಬಾವಿಗಳ ಉಪಯೋಗ ಜನರಿಗೆ ಆಗಲಿ, ಜನರ ಸಲುವಾಗಿ ಬಾವಿಗಳನ್ನು ತೋಡಿದ್ದದ. ಆ ಜನರಿಗೆ ಆ ನೀರು ಉಪಯೋಗ ಆಗಲಿ ಅನ್ನುವಂಥದ್ದು ಒಂದು ಉದ್ದೇಶ ಏನಿತ್ತಪ್ಪ ಅಂತಂದ್ರೆ ಆ ಆದಿಲ್ ಶಾಹಿಯಿಂದ ಒಂದು ಉದ್ದೇಶ ಆಗಿತ್ತು. ಅದನ್ನು ನಮ್ಮ ಸರ್ಕಾರ ಆಗಲಿ, ಕೇಂದ್ರ ಆಗಲಿ, ರಾಜ್ಯ ಸರ್ಕಾರಗಳಾಗಲಿ, ಇವು ಯಾವ ಸ್ಮಾರಕಗಳಾಗಲಿ, ಬಾವಿಗಳನ್ನಾಗಲಿ ಅವುಗಳ ಬಗ್ಗೆ ಚಿಂತನೆ ಇಲ್ಲ. ಆದರೆ ವಿಜಾಪುರ ನಗರಸಭೆ ಮತ್ತು ಮಹಾನಗರ ಪಾಲಿಕೆ ಆದ ನಂತರ 2016ರಲ್ಲಿ ಪುನಶ್ಚೇತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ವಿಜಾಪುರ ನಗರದಲ್ಲಿರುವಂಥ ಬಾವಿಗಳನ್ನು ಸ್ವಚ್ಛಗೊಳಿಸೋದು, ಆ ನೀರಿನಿಂದ ಜನರಿಗೆ ಸಹಾಯ ಮಾಡಬೇಕು. ಯಾಕಂದರೆ ಇದು ಬರಗಾಲಿರುವಂಥ ಒಂದು ಊರದ ಮತ್ತು ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಅನ್ನೋ ದೃಷ್ಟಿಯಿಂದ ಇವು ಬಾವಿಗಳ ಪುನಶ್ಚೇತನ ಆಯಿತು. ಆ ಪುನಶ್ಚೇತನ ಆದ ನಂತರ ಮೊನ್ನೆ ಸಹಿತಕ್ಕೆ ಮೀಟಿಂಗ್ನಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಹಿತಕ್ಕೆ ಏನು ಹೇಳಿದಾರಪ್ಪ ಅಂತಂದ್ರೆ ಈ ಬಾವಿಗಳ ಸ್ವಚ್ಛಗೊಳಿಸಿ ಸುತ್ತಮುತ್ತ ಇರುವಂಥ ಎಲ್ಲ ನೀರು ಏನು ಒಳಚರಂಡಿ ನೀರು ಕೆಲವೊಂದು ಬಾವಿಗಳ ಒಳಗೆ ಏನು ಕೂಡ್ಲಿಕ್ಕತ್ತದ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಈ ಸುತ್ತಮುತ್ತ ಬೆಳೆದಂಥ ಕಂಟಿಗಳನ್ನು ತೆಗೆದು ಆ ಬಾವಿಗಳನ್ನು ಗುರುತಿಸಿ ಜನರಿಗೆ ನೀರು ಕೊಡುವಂಥ ಮಾಡ್ತೀವಿ ಅಂತನ್ನುವಂಥ ಭರವಸೆ ಕೊಟ್ಟಿದ್ದರು. ಆದರೆ ಕೇವಲ ಭರವಸೆನೇ ಆಗ್ತಾ ಇದೆ ವಿಜಾಪುರದಲ್ಲಿ. ಕೂಡಲೇ ಸಚಿವರು ಎಂ ಬಿ ಪಾಟೀಲ್ಗೆ ನಾವು ವಿನಂತಿ ಏನು ಮಾಡ್ಕೊಳ್ಕತ್ತೀವಪ್ಪ ಅಂತಂದ್ರೆ ಈ ಬಾವಿಗಳ ಪರಿಸ್ಥಿತಿ ಆದರೂ ತಾವು ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ತಾವು ಇಲ್ಲಿ ಬಂದು ಒಮ್ಮೆ ಆ ವಿಸಿಟ್ ಮಾಡಲಿಕ್ಕೆ ಬರಬೇಕು ಅಂತಂದು ನಮ್ಮದು ಕಳಕಳಿ ವಿನಂತಿ ಅದ. ಇನ್ನೊಂದು ಏನಪ್ಪ ಅಂತಂದರೆ ತಾವು ಆವತ್ತು ಆದಿಲ್ ಶಾಹಿಗಳು ನಿರ್ಮಾಣ ಮಾಡಿದಂಥ ಬಾವಿಗಳನ್ನು ನಾವು ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ
ಪ್ರಜಾಪ್ರಭುತ್ವದ ಶಕ್ತಿಶಾಲಿ ನಮ್ಮ ಸಚಿವರುಗಳು, ಜನಪ್ರತಿನಿಧಿಗಳು, ಅವರ ಸಾಮರ್ಥ್ಯ, ಅವರ ಶಕ್ತಿ ಎಂಥದ್ದು ಅಂತ ಇಲ್ಲಿ ಅರ್ಥ ಆಗುತ್ತೆ. ಹೂಳು ತೆಗೆದ ಬಳಿಕ ಜನರ ಬಳಕೆಗೆ ಮುಕ್ತವಾಗಬೇಕಾಗಿದ್ದಂಥ ಈ ಬಾವಿಗಳು ನೋಡಿ, ಬಾವಿಯ ನೀರನ್ನು ಬಳಸಿದರೆ ಮಾತ್ರ ಆ ಬಾವಿ ಬಳಕೆ ಮಾಡಿದಷ್ಟು ಉಳಿಯುತ್ತೆ. ಬಳಸಿದಷ್ಟು ಉಳಿಯುವಂಥ ಬಾವಿಗಳನ್ನು ನೀವು ಬಳಸದೆ ಹಾಗೆ ಉಳಿಸಿದರೆ ಪಾಚಿಯಾಗುತ್ತೆ, ಕೊಳೆತು ಹೋಗುತ್ತೆ, ಅಲ್ಲಿನ ಜಲಮೂಲ ಹುಡುಕಬೇಕಾಗತ್ತೆ. ಇಂಥದ್ದೊಂದು ಸಂಕಷ್ಟದ ಸಂದರ್ಭ ಆದರೂ ಕೂಡ ಇದರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ. ವಿಜಯಪುರದ ಜನತೆ ಸಹಜವಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ನದಿಗಳು ಹರಿಯುತ್ತೆ, ಆದರೂ ಕೂಡ ಅಲ್ಲಿ ನೀರಿಗಾಗಿ ತಾತ್ವಾರ ಪಡುವಂಥ ಸ್ಥಿತಿ ಇದೆ. ನೀರಿಗಾಗಿ ಸಮಸ್ಯೆ ಪಡಬಾರ್ದು, ಮುಂದೆ ಯಾವ ಕಾರಣಕ್ಕೂ ನೀರಿಗೆ ಸಮಸ್ಯೆ ಬರಬಾರ್ದು ಎನ್ನುವ ದೂರಾಲೋಚನೆಯೊಂದಿಗೆ ಈ ಬಾವಿಗಳನ್ನು ನಿರ್ಮಾಣ ಮಾಡಿದ್ರು ಆದಿಲ್ ಶಾಹಿಗಳು, ಅಂದಿನ ದೊರೆಗಳು. ಆದರೆ ಅವರು ನಿರ್ಮಾಣ ಮಾಡಿದಂಥ ಬಾವಿಗಳನ್ನು ನಮಗೆ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಾವು ಹೊಸ ಬಾವಿಗಳನ್ನು ಇಲ್ಲಿಂದ ನಿರ್ಮಾಣ ಮಾಡಲಿಕ್ಕೆ ಆಗುತ್ತೆ. ಮಾತಾಡೋಣ. ಸನ್ನಿ ಗವಿಮಠ ಅಂತ ಹೇಳಿ ಅಲ್ಲಿನ ಸ್ಥಳೀಯರಿದ್ದಾರೆ. ನಮಸ್ಕಾರ ಗವಿಮಠ್ರೆ. ನಾವು ಗಮನಿಸ್ತಾ ಇದ್ವಿ, ಇದು ನೀವು ಎಷ್ಟು ವರ್ಷಗಳಿಂದ ಈ ಬಾವಿ ಬಳಕೆ ಇದ್ದದ್ದನ್ನು ಗಮನಿಸಿದ್ದೀರಿ? ಸರ್, ಇದು ಸುಮಾರು ವರ್ಷಗಳಾಯ್ತು. ಒಂದೇ ಒಂದು ಬಾವಿ ಅಂತಲ್ಲ, ನಗರದಲ್ಲಿ ಸರಿ ಸುಮಾರಾಗಿ ಆದಿಲ್ ಶಾಹಿ ಕಟ್ಟಿಸಿದಂತಹ ಬಾವಿಗಳಂದ್ರೆ ಒಂದು 200 ಬಾವಿಗಳಿರ್ಬೋದು. 200 ಬಾವಿಗಳು ವಿಜಯಪುರ ಜಿಲ್ಲೆಯಲ್ಲೇ ಇದಾವೆ ಅಥವಾ ನಗರದಲ್ಲೇ? ಇಲ್ಲ ಇಲ್ಲ ಇಲ್ಲ, ಜಿಲ್ಲೆಯಲ್ಲಿ ನಗರದಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 50 ಬಾವಿಗಳಿದೆ. ಓಕೆ, ಅದೆಲ್ಲ ಪಾಳು ಬಿದ್ದಿದ್ದಾವೆ. ಇನ್ನೂ ತುಂಬಾ ದೊಡ್ಡದಂದ್ರೆ ಚಂದಾ ಬೌಡಿ ಇದೆ, ತಾಜ್ ಬೌಡಿ ಇದೆ, ಈ ತರ ಬೇಗಂ ತಲಾಬ್ ಈ ತರ ಇದೆ. ಇದನ್ನ ಸದುಪಯೋಗ ಇವರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡುತ್ತಾ ಇಲ್ಲ. ಮೊನ್ನೆ ನಡೆದಂತಹ ಒಂದು ಸಾಮಾನ್ಯ ಸಭೆಯಲ್ಲಿ ನಮ್ಮ ನೀರಾವರಿ ಭಗೀರಥ ಅಂದ್ರೆ ಎಂ ಬಿ ಪಾಟೀಲ್ ಸಾಹೇಬರು ಹೇಳ್ತಾರೆ, ಈ ಎಲ್ಲಾ ಪಾಳು ಬಿದ್ದಂತಹ ಬಾವಿಗಳನ್ನ ಶುಚಿತ್ವದಿಂದ ಕಾಪಾಡಿ ಇದನ್ನ ಸಾರ್ವಜನಿಕರ ಉಪಯೋಗಕ್ಕೆ ಇಡ್ಬೇಕಂತ ಹೇಳ್ತಾರೆ ಸರ್. ಆದ್ರೂ ಕೂಡ ಇವರ ಬಹಳ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಅಲ್ಲ, ನೀವು ಕಂಡ ಹಾಗೆ ಎಷ್ಟು ವರ್ಷ ಈ ಬಾವಿ ಬಳಕೆಯಲ್ಲಿತ್ತು? ಸರಿ ಸುಮಾರಾಗಿ ನಾನು ಚಿಕ್ಕವನಿದ್ದಾಗ ಬಳಕೆಯಲ್ಲಿ ಇರ್ತಿದ್ವಿ ಸರ್. ಇಲ್ಲಿಂದ ನೀರು ತರ್ತಾ ಇದ್ರ ನೀವು? ತರ್ತಾ ಇದ್ವಿ. ಓಕೆ. ಕಡು ಬೇಸಿಗೆ ಬಿರು ಬಿಸಿಲಿನಲ್ಲಿ ಕೆಲವೊಂದ್ ಸರ್ತಿ ಏನಾಗ್ತಿತ್ತಂದ್ರೆ ಗೌರ್ಮೆಂಟ್ ಹಾಕಿದ ಬೋರ್ವೆಲ್ಗಳಲ್ಲಿ ನೀರು ಕೊರತೆ ಆಗ್ತಿತ್ತು ಸರ್. ಓಕೆ. ಅಲ್ಲಿಂದ ಏನ್ ಮಾಡ್ತಿದ್ವಿ, ನೀರ್ಗಳನ್ನ ಹೊತ್ಕೊಂಡ್ ಬರೋದಾಗಿರ್ಬೋದು, ನೀರ್ಗಳನ್ನ ತರೋದಾಗಿರ್ಬೋದು, ಕುಡಿಲಿಕ್ಕೆ ಯೂಸ್ ಮಾಡ್ತಿರ್ಬೋದು, ಅಥವಾ ಈ ನಮ್ಮ ಬಟ್ಟೆಗಳನ್ನ ತೊಳಿಲಿಕ್ಕಾಗಿರ್ಬೋದು, ಈ ತರ ಯೂಸ್ ಮಾಡ್ತಿದ್ವಿ. ನೀರು ಕುಡಿತಾ ಇದ್ರ ಇದು ನೀವು ಚಿಕ್ಕವರಿದ್ದಾಗ? ಕುಡಿತಿದ್ವಿ. ಕೆಲವೊಂದು ಬಾವಿಗಳು ಇದಾವೆ, ಇನ್ನೂ ಆದ್ರೂ ಇದಾವೆ. ನಮ್ಮ ಮನೆ ಹತ್ರನೇ ಇದೆ, ಅದನ್ನ ಇನ್ನೂ ಆದ್ರೂ ಕುಡಿತೀವಿ ನಾವು. ಓಕೆ. ಈ ತರ ಇದೆ ಸರ್. ಏನ್ ಮಾಡೋದು, ಇವರ ಒಂದು ನಿರ್ಲಕ್ಷ್ಯತೆಗೆ ನಾವು ಏನು ಒಂದು ಬ್ರೇಕ್ ಹಾಕಲೇಬೇಕಾಗಿದೆ ವಾಹಿನಿ ಮೂಲಕ. ಧನ್ಯವಾದಗಳು ಸನ್ನಿ ಗವಿಮಠ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಸತೀಶ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಸತೀಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನೀವು ಕೂಡ ಈ ವಿಜಯಪುರ ನಗರದವರ? ಹೌದು ಸರ್, ನಗರದವ್ರೆ. ಈ ಬಾವಿಗಳನ್ನ ನೋಡ್ಕೊಂಡೇ ಬೆಳೆದಂಥವರ? ಈ ಬಾವಿಗಳ ನೀರನ್ನ ಬಳಕೆ ಮಾಡ್ಕೊಂಡೇ ಬೆಳೆದಂಥವರ? ಸರ್, ನಾವು ಚಿಕ್ಕವರಿದ್ದಾಗ ಅಷ್ಟೊಂದು ಇದು ಇದ್ದಿದ್ದಿಲ್ಲ ಅವಾಗ ವಿಜಯಪುರ ನಗರದಲ್ಲಿ. ಅಂದ್ರೂ ಸಹಿತ ನಾವೇನಪ್ಪಾ ಅಂದ್ರೆ ಬಾವಿಗಳಲ್ಲಿ ಇರ್ತಕ್ಕಂತ ನೀರ್ ಬಳಸ್ತಿದ್ದೆವು. ಇಷ್ಟು ಅತ್ಯಾಧುನಿಕ ಎಲ್ಲಾನು ಟೆಕ್ನಾಲಜಿ ಮುಂದುವರೆದ್ರು ಸಹಿತ ಕೇವಲ ಏನಪ್ಪಾ ಅಂದ್ರೆ ಅದಕ್ಕೆ ಕೋಟಿ ಗಟ್ಲೆ ನಾವು ದುಡ್ಡು ಖರ್ಚು ಮಾಡಿವಿ ಅಂತ ಹೇಳ್ತಾರೆ. ಆದ್ರೆ ಯಾವ್ದು ಬಾವಿಯಿಂದಾನು ಅಷ್ಟು ಇವ್ರ ಏನ್ ಹೇಳಿಕೆ ಕೊಡ್ತಾರಲ್ಲ ಆ ಪ್ರಮಾಣದಲ್ಲಿ ಅದು ಇಂಪ್ರೂವ್ಮೆಂಟ್ ಆಗಿಲ್ಲ. ಮೊನ್ನೆ ತಾನೇ ತಾಜ್ ಬೋಡಿ ಅಂತ ಹೇಳಿ ವಿಜಯಪುರ ನಗರದಲ್ಲಿ ಪ್ರಸಿದ್ಧ ಒಂದು ಬಾವಿ ಇದೆ. ಅದನ್ನ ನಾವು ಕೋಟಿಗಟ್ಲೆ ಖರ್ಚು ಮಾಡಿದೀನಿ ಆ ರೀತಿ ಈ ರೀತಿ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಅದಲ್ಲಿ ಮೊನ್ನೆನೆ ಒಂದು ಡೆಡ್ ಬಾಡಿ ಸಿಕ್ತು. ಈ ರೀತಿ ಯಾವ್ದು ವ್ಯವಸ್ಥೆ ಇಲ್ಲ. ಮತ್ತ ಅಲ್ಲಿ ಮನುಷ್ಯ ಒಳಗೆ ಯಾವ ರೀತಿ ಹೋದ, ಆ ರೀತಿ ಕೋಟಿಗಟ್ಲೆ ಖರ್ಚು ಮಾಡಿ ನಾವೆಲ್ಲ ಇದು ಮಾಡಿದೇವೆ, ಅಲ್ಲಿ ಯಾರು ಒಳಗೆ ಅಲ್ಲವಿಲ್ಲ ಅಂತ ಹೇಳ್ತಿದ್ರು. ಮತ್ತ ಅದ್ರ ನೀರು ಬಳಕೆ ಆಗ್ತಾ ಇಲ್ಲ. ಮತ್ತೆ ನಿಂತ ನೀರು ಗೊತ್ತಾಗುತ್ತಲ್ಲ ಎಷ್ಟು ಡೇಂಜರ್
ವೈರಸ್ ಅಂತೇಳಿ ಅಲ್ಲಿದೆ ರೋಗಾಣುಗಳು ಎಲ್ಲಾನು ಹುಟ್ಕೊಳ್ತವೆ. ಬಳಕೆ ಆಗ್ಲಿಲ್ಲಪ್ಪ ಅಂದ್ರೆ ಕೇವಲ ಏನಪ್ಪಾ ಅಂದ್ರೆ ದುಡ್ಡು ಖರ್ಚು ಮಾಡಿ ನನ್ನ ಬಾವಿಗಳು ಅಷ್ಟ ಅದಾವ, ವಿಜಯಪುರದಲ್ಲಿ ಇಷ್ಟ ಅದಾವ ಅಂತ ಹೇಳ್ತಾರೆ. ಆದ್ರೆ ಅದ್ರಲ್ಲಿ ಯಾವ್ದು ಯೂಸ್ ಆಗ್ತಾ ಇಲ್ಲ ಜನರಿಗೆ. ಕುಡಿಲಿಕ್ಕೂ ಯೂಸ್ ಆಗ್ತಿಲ್ಲ, ಬಳಕೆಗೂ ಯೂಸ್ ಆಗ್ತಿಲ್ಲ. ಬರೀ ಕೇವಲ ಪೇಪರ್ ಸ್ಟೇಟ್ಮೆಂಟ್ ವರ್ಕ್ ಆಗಿದೆ ಅಂತ ತೋರಿಸ್ತಾ ಇದಾರೆ ಅಷ್ಟೇ. ಅಲ್ಲ, ಈಗ ಬಳಕೆಗೆ ನಾವು ಅವತ್ತು ನಿರ್ಮಾಣ ಮಾಡಿರೋಂಥ ಬಾವಿಗಳನ್ನು ಇವತ್ತು ಉಳಿಸ್ಕೊಳಕ್ಕಾಗ್ತಾ ಇಲ್ಲ ಅಂದ್ರೆ ಆ ರಾಜ್ಯರೇ ನಮ್ಗಿಂತ 1000 ಪಾಲು ಉತ್ತಮ ಅಂತ. ಹೌದು, ಸತ್ಯನೇ ಇದೆ. ಅವಾಗಿನ ವಿಜಯಪುರ ನಗರದಲ್ಲಿ ನೋಡಿ ಎಷ್ಟು ಬಾವಿಗಳದಾವ. ಎಲ್ಲಾ ಮೊದಲೇನದ ರಾಜರುಗಳ ಮಾಡಿದ್ದೆ, ಇವ್ರೇನ್ ಸ್ವಂತ ಒಂದೂ ಬಾವಿನೂ ಮಾಡಿಲ್ಲ. ಮೇಲಾಗಿ ವಿಜಯಪುರ ನಗರ ಇರ್ತಕ್ಕಂತ ಐತಿಹಾಸಿಕ ನಗರ ನಿಮ್ಗೆ ಗೊತ್ತಿದ್ದಿದೆ. ಹೈಯೆಸ್ಟ್ ಏನಪ್ಪಾ ಅಂದ್ರ ಅವಾಗ ರಾಜರು ಮಾಡಿದ್ದೆ, ಅಷ್ಟು ಮಾಡಿದ್ದೆ. ಇವ್ರು ಒಂದೇನು ಮಾಡಿಲ್ಲ. ಕೇವಲ ಕೆರೆ ತುಂಬ್ತೀನಿ ಅಂತ ಹೇಳಿ ಕೆರೆ ತುಂಬಿದ್ದಾರೆ ಬಿಟ್ಟು ಬೇರೆ ಇದ್ದ ಬಾವಿಗಳಲ್ಲಿ ವಿಜಯಪುರ ನಗರದಲ್ಲಿ ಸಾವಿರಾರು ಮೊದಲ ಇತಿಹಾಸ ಇದೆ, ಸಾವಿರಾರು ವರ್ಷಗಳಿಂದ. ಅಂತ ಬಾವಿಗಳನ್ನೇ ಒಂದು ಅಲ್ಲಿ ಏನೂ ಒಂದ್ ಏನಪ್ಪಾ ಅಂತಂದ್ರ ಬಳಕೆ ಆಗುವಂತ ನೀರನ್ನು ಬಳಕೆ ಆಗ್ತಾ ಇಲ್ಲ, ಮತ್ತೆ ಅದನ್ನ ಸಂರಕ್ಷಣೆ ಅಂತೂ ಮಾಡ್ತಾನೆ ಇಲ್ಲ. ಕೇವಲ ಅದಕ್ಕೆ ದುಡ್ಡು ಖರ್ಚು ಮಾಡ್ತಾ ಇದಾರೆ. ಬಹುಶಃ ಆ ದುಡ್ಡು ಎಲ್ಲಿ ಹೋಗ್ತಿದೆ ಅನ್ನೋ ಗೊತ್ತೇ ಇಲ್ಲ, ಭಗವಂತಿಗೆ ಗೊತ್ತು. ಅಲ್ಲ, ಕೆಲ ಏರಿಯಾಗಳಲ್ಲಿ ಇವತ್ತಿಗೂ ಕೂಡ ಕುಡಿಯೋ ನೀರಿಗಾಗಿ ಬಿಂದಿಗೆ ಹಿಡ್ಕೊಂಡು ರೋಡ್ ಅಲಿಬೇಕು. ಹಾ, ಕೊನೆ ಲಾಸ್ಟ್ ಗಳಿಗೆಲ್ಲೇ ಹೇಳಿದ್ದೆ ನಾನು. ಈ ದರ್ಗಾ ರೋಡ್ ಅಲ್ಲಿ ವಿವಿಧ ಬಡಾವಣೆಗಳು, ಕೇವಲ ದರ್ಗಾ ಅಂತಲ್ಲ, ಬಹಳ ಬಡಾವಣೆ, ಈ ಆಶ್ರಮ ಹತ್ರ, ಮತ್ತೆ ಅದೇ ರೀತಿ ಈ ಕಡೆ ಯಾವ್ದು ರೈಲ್ವೆ ಸ್ಟೇಷನ್ ರೋಡ್, ಈ ರೀತಿ ಅಲ್ಲೆಲ್ಲಾ ಕಡೆನೂ ಏನಪ್ಪ ಜನರಿಗೆ ಒಂದೊಂದು ವಾರ ಅಥವಾ 15 ದಿನಗಟ್ಲೆ ನೀರೇ ಇಲ್ಲ. ಆ ಬಾವಿಗಳು ಇದ್ರ ಉಪಯೋಗ ಏನು? ಮತ್ತ ಅದ್ರ ಬಾವಿಗಳು ತೆಗೆದು ನೋಡಿ, ಇತಿಹಾಸ ಇರೋ ಅದ್ರ ಮೇಲೆ ಲಕ್ಷಗಟ್ಲೆ ಕೋಟಿಗಟ್ಲೆ ಖರ್ಚು ಮಾಡಿದ್ದಾರೆ. ಮತ್ತೆ ಯಾನಕ್ ಖರ್ಚು ಮಾಡಿದ್ದಾರೆ ಭಗವಂತಿಗೆ ಗೊತ್ತು. ಅಲ್ರಿ, ಅದು ಕುಡಿಯೋಕೆ ಯೋಗ್ಯವಾದಂಥ ಬಾವಿಗಳು ಕೆಲವಷ್ಟಿದೆ, ಅಂಥವುಗಳನ್ನು ಉಳಿಸ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಹೂಳು ತೆಗಿಲಿಕ್ಕೆ ಭಾಳ ಸುಲಭವಾಗ ಸಾಧನಗಳಿದ್ದಾವೆ. ಆಮೇಲೆ ಕಟ್ಟಡ ನಿರ್ಮಾಣ ಮಾಡಬೇಕು ಅಥವಾ ಸಾಗಾಟ ಮಾಡಬೇಕು ಅಂತ ಹೇಳಿದ್ರೆ ಕ್ರೇನ್ಗಳಿದ್ದಾವೆ, JCBಗಳಿದ್ದಾವೆ, ಸಿಕ್ಕಾಪಟ್ಟೆ ಅನುದಾನ ಇದೆ, ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಖರ್ಚು ಮಾಡುವಂಥ ಸರ್ಕಾರಗಳಿದ್ದಾವೆ. ಆದರೆ ಒಂದು ಬಾವಿಯನ್ನು ಉಳಿಸ್ಕೊಳಕ್ಕಾಗಲ್ಲ. ಆ ಕಾಲಕ್ಕೆ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿರುವಂಥ ಬಾವಿಗಳಿವೆಲ್ಲವೂ ಕೂಡ ಅಂತ. ಸರ್, ಈ ಸಮಸ್ಯೆ ಏನಪ್ಪಾ ಅಂತಂದ್ರೆ ಜನರದ್ದು. ಬಾವಿ ನೀರ್ ಬೇಕಾಗಿ ಜನರಿಗೆ, ಅವ್ರಿಗಲ್ಲ. ಅವ್ರ ಮನೆಗೆ 24 ಗಂಟೆ 24x7 ನೀರ್ ಹೋಗ್ತಾ ಇದೆಯಲ್ಲ, ಅದಕ್ಕೆ ಅವಶ್ಯಕತೆ ಇಲ್ಲ. ಈಗ ನಮ್ಮ ಮನೆಗೆ ಏನಾದ್ರೂ ಸಮಸ್ಯೆ ಆದ್ರೆ ನಾವು ಇಮಿಡಿಯೇಟ್ ನೋಡ್ಬೇಕು. ನಾನೇನಂತೆ ನೀವೊಂದು 15 ದಿನಾನೋ ಅಥವಾ ಒಂದ್ ವಾರನೋ ಇವ್ರು ಇರ್ತಕ್ಕಂಥ ಜನಪ್ರತಿನಿಧಿಗಳು ಅಧಿಕಾರಿಗಳ ಮನೆಗಳಿಗೆ ನೀರ್ ಕಟ್ ಮಾಡಿ ಗೊತ್ತಾಗುತ್ತೆ. ಅಲ್ಲ, ನಮ್ಮಲ್ಲಿ ಏನು ಗೊತ್ತಾ, ಜನಗಳು ವಾಸ ಮಾಡುವಂಥ ಈ ಏರಿಯಾದಲ್ಲಿ ಕೆಲವರು ಹುಲಿ ಸಿಂಹ ಅಂತ ಕರೆಸ್ಕೊಳ್ತಾರೆ ನಿಮ್ಮ ಶಾಸಕರು. ಹೌದು, ಹುಲಿ ಸಿಂಹ. ಈಗ ಎಲ್ಲಿ ಹುಲಿ, ಎಲ್ಲಿ ಸಿಂಹ ಎಲ್ಲಿ? ಅದು ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಹುಲಿ ಸಿಂಹ, ಅಲ್ಲಿ ನಗರದಲ್ಲಿ ನೋಡಿ, ಕಾರ್ಯರೂಪದಲ್ಲಿ ನೋಡಿ, ಎಲ್ಲಿ ಕಾರ್ಯ ಇದೆ? ಅವ್ರದ್ದೇ ತಾನೇ ಇದು ಕ್ಷೇತ್ರ? ಹೌದು, ಅವ್ರದ್ದೇ ಕ್ಷೇತ್ರ. ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸೇರಿದ ಕ್ಷೇತ್ರ ಇದು. ಸತೀಶ್ ಅವರ, ಹಾ ಸರ್, ಅವ್ರಿಗೆ ಸೇರಿದ ಕ್ಷೇತ್ರ ಇದು. ಹಾ, ಅವ್ರ ಕ್ಷೇತ್ರಕ್ಕೆ ಅವರ ಮತದಾರರು ವಾಸ ಮಾಡುವಂತ ಜಾಗ ಇದು. ಹೌದು. ಆದ್ರೆ ಅವ್ರಿಗೆ ಮತ ಬೇಕು, ಈ ಬಾವಿಗಳು ಬೇಡ, ಇಲ್ಲಿನ ನೀರು ಬೇಡ, ಇಲ್ಲಿನ ಜನರ ಸಮಸ್ಯೆ ಬೇಡ. ಅದೇ ಈ ರೀತಿ ಇದೆ ವ್ಯವಸ್ಥೆ. ಯಾರು ಕೇಳೋರು ಯಾರು? ಈಗ ಮತದಾನ ಮಾಡಿರ್ತಕ್ಕಂಥ ಮತದಾರಪ್ಪ ಅಂತಾರೆ ಇಂಥ ಮುಗ್ಧ ಜನ ಆದ ವಿಜಯಪುರ ನಗರದಲ್ಲಿ ಯಾರು. ನಾವೇನ್ ಅನ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿದ್ರೆ, ಈ ಹೊರಗಡೆ ಎಲ್ಲ ಹುಲಿ ಸಿಂಹ ಅಂತ ಕರೆಸ್ಕೊಳ್ಳೋದೆಲ್ಲ ನೋಡಿ ವಿಜಯಪುರದಲ್ಲಿ ಬಹಳ ಜನ ಸುಖವಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಅದಕ್ಕೆ ಜನ ಹುಲಿ ಸಿಂಹ ಅಂತ ಬಿರುದು ಕೊಟ್ಟಿದ್ದಾರೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಲ್ಲ. ಮತ್ತೆ ಕೆಲವೊಂದು ತೋರಿಕೆಗೋಸ್ಕರ ಇರ್ತಕ್ಕಂಥ ಅಭಿವೃದ್ಧಿ ಅಲ್ಲ, ಜನರಿಗೆ ಮೂಲಭೂತ ಸೌಕರ್ಯ ಕೊಟ್ಟು ಆಮೇಲೆ ಹುಲಿ ಸಿಂಹ ಆಗ್ಬೇಕಲ್ಲ. ಮೂಲಭೂತ ಸೌಕರ್ಯ ಕೊಡಿ ಸಾಕು, ಮತ್ತೇನ್ ಬೇಡ. ಅವ್ರಿಗೇನ್ ಇದು ಕುಡಿಯೋ ನೀರು ಕೇಳ್ತಾ ಇರೋದು, ಇಲ್ಲೇನು ಜಾಸ್ತಿ ಏನು ಕೇಳ್ತಾ ಇಲ್ಲ. ಅದೇ ನಾನು ಮೂಲಭೂತ ಸೌಕರ್ಯ ಏನು ಅನ್ಕೊಳ್ತಾರಲ್ಲ, ಅವಿಷ್ಟೇ ಕೊಟ್ರೆ ಸಾಕು. ಓಕೆ, ಧನ್ಯವಾದಗಳು ಸತೀಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇದೀಗ ಸೌದಾಗರ್ ಅವರಿದ್ದಾರೆ, ಅಲ್ಲಿನ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯ ಆಯುಕ್ತರವರು. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ನಗರ ವ್ಯಾಪ್ತಿಯಲ್ಲಿ ಬರುವಂಥ ಬಾವಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಸರ್ ಇವತ್ತಿನ ನಮ್ಮ TV5 ಜನಧ್ವನಿ ಕಾರ್ಯಕ್ರಮದಲ್ಲಿ. ಹೇಳಿ ಸರ್. ಸರ್, ಈಗ ಬಾವಿಗಳು ಬಳಕೆಗೆ, ಜನರ ಬಳಕೆಗೆ ಸಿಗುತ್ತಿಲ್ಲ ಎನ್ನುವ ಬೇಸರ ಇದೆ ಜನಗಳಿಗೆ. ಹಲೋ, ಹೇಳಿ ಸರ್. ನಿಮ್ಮ ನಗರದಲ್ಲಿರುವಂಥ, ವಿಜಯಪುರ ನಗರದಲ್ಲಿರುವಂಥ ಬಾವಿಗಳು ಜನರ ಬಳಕೆಗೆ ಸಿಗುತ್ತಿಲ್ಲ ಅಂತ ಜನ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇಲ್ಲ ಸರ್, ಈಗ ಕೆಲವೊಂದು ಬಾವಿಗಳದ್ದು ನೀರು ಬಳಕೆಗಾಗಿ ಯೂಸ್ ಮಾಡ್ತಾ ಇದೀವಿ. ಬಳಕೆಗಾಗಿ ಕೆಲವೊಂದು ಬಾವಿಗಳದ್ದು ಈಗಾಗಲೇ ಪಂಪ್ ಮಾಡಿ ಬಿಡ್ತಾ ಇದ್ದಾರೆ ವಾಟರ್ ಬೋರ್ಡ್ ಇಂದ. ಓಕೆ.
ಬೇರೆ ಬಾವಿಗಳು ಐಡೆಂಟಿಫಿಕೇಶನ್ ಮಾಡಿ ಅವು ಎಲ್ಲಾನು ಪ್ಲಾನ್ ಮಾಡಿದೀವಿ ಈಗ ಬಳಕೆಗಾಗಿ ಮಾಡ್ಬೇಕಂತ. ಬೋರ್ವೆಲ್ ಮತ್ತು ಓಪನ್ ವೆಲ್ ತೆರೆದ ಬಾವಿಗಳು ಎರಡು ಸೇರ. ಸರ್, ಸ್ಪೆಸಿಫಿಕಲಿ ಆದಿಲ್ ಶಾಹಿಗಳು ನಿರ್ಮಾಣ ಮಾಡಿದಂತ ಒಂದು 10 ಬಾವಿಗಳಿದ್ದಾವೆ, ಇವತ್ತಿಗೆ ಬೀಗ ಜಡಿದಿದ್ದಾರೆ. ಸರ್ ಇಲ್ಲ, ಬಾವಿ ಆದಿಲ್ ಶಾಹಿ ಮಾಡಿದ ತಾಜ್ ಬೋಡಿ ರನ್ ಇದೆ ಸರ್, ಮಡಿ ಸಂದಲ್ ಬೋಡಿ ರನ್ ಇದೆ, ಸುನಾರ್ ಬೋಡಿ ರನ್ ಇದೆ. ಅಲ್ಲೆಲ್ಲ ಮೋಟರ್ಗಳು ಹಚ್ಚಿ ಈಗಾಗಲೇ ಬಿಡ್ತಾ ಇದೆ ಸರ್ ವಾಟರ್ ಬೋರ್ಡ್ ಇಂದ. ಈಗ ತಾವು ಯಾವ ಬಾವಿ ಹೇಳಿದ್ರಿ ಸರ್? ಮತ್ತೆ ಸರ್, ನಾವೀಗ ತೋರಿಸ್ತಾ ಇದ್ದೀವಿ ಅನೇಕ ಬಾವಿಗಳಿದ್ದಾವೆ, ಆ ಬಾವಿಗಳಲ್ಲಿ ಬೀಗ ಹಾಕಿದ್ದಾರೆ. ನಿಮಗೆ ನಿಮ್ಮ ಮಾಹಿತಿಯ ಪ್ರಕಾರ ಯಾವ್ಯಾವ ಬಾವಿಗಳಿಗೆ ಬೀಗ ಹಾಕಿದ್ದೀರಿ? ಅಲ್ಲ, ಬೀಗ ಅಂದ್ರೆ ಬೀಗ ಗೇಟ್ ಬೀಗ ಇದೆ, ಪಂಪ್ ಕುಡಿಸಿದೀವಿ, ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಅಲೋ ಮಾಡ್ಲಿಕ್ಕೆ ಬೀಗ ಹಾಕಿದ್ದಾರೆ. ಅದು ಬಟ್ ಪಂಪ್ ಮಾಡಿ ಅಲ್ಲಿ ಸುತ್ತಮುತ್ತ ಬಡಾವಣೆಯಲ್ಲಿ ನೀರು ಬಿಡ್ತಾ ಇದ್ದಾರೆ. ಹಂಗಂದ್ರೆ ನಿಮ್ ಪ್ರಕಾರ ಎಲ್ಲಾ ಬಾವಿಗಳು ಉಪಯೋಗದಲ್ಲಿವೆ? ಎಲ್ಲಾ ಬಾವಿಗಳು ಇಲ್ಲ, ಕೆಲವೊಂದು ಬಾವಿಗಳು ಮಾಡಿದೀವಿ, ಉಳಿದ ಬಾವಿಗಳನ್ನು ಮಾಡ್ಲಿಕ್ಕೆ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ವಿ, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್, ಅನೇಕ ಬಾವಿಗಳು ನಾವು ತೋರಿಸ್ತಾ ಇದ್ದೀವಿ, ಕೆಲವು ಪಾಚಿ ಹಿಡ್ಕೊಂಡಿದ್ದಾವೆ, ಕಸಕಡ್ಡಿಗಳು ತುಂಬಿಕೊಂಡಿದೆ, ಪ್ರವಾಸಿಗರು ಹೋದ್ರೆ ದೂರದಿಂದ ನೋಡಿ ಬರಬೇಕು, ಜನರ ಬಳಕೆಗೆ ಅವು ಮುಕ್ತವಾಗಿಲ್ಲ ಅಂತ. ಸರ್, ಜನರ ಬಳಕೆಗೆ ಅಂದ್ರೆ ಕೆಲವು ಅವು ಐತಿಹಾಸಿಕ ಬಾವಿಗಳು ಇರೋದ್ರಿಂದ ಅಲ್ಲಿ ಓಪನ್ ಮಾಡ್ಲಿಕ್ಕೆ ASI ಅಂದ್ರೆ ನಮ್ದು ಪ್ರವಾಸಿ ನಮ್ಮ ಭಾರತೀಯ ಸರ್ವೇಕ್ಷಣಾ ಪುರಾತತ್ವ ಇಲಾಖೆಯವರು ಕೊಡಲ್ಲ. ಪುರಾತತ್ವ ಇಲಾಖೆಯವರು ಬಿಡಲ್ಲ. ಮತ್ತು ಅಲ್ಲಿ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ ಅವರು, ಅವ್ರ ಇದರಲ್ಲಿದೆ. ಹೀಗಾಗಿ ಅದಕ್ಕೆ ಬೀಗ ಹಾಕಿದ್ದಾರೆ. ಓಕೆ, ಆದ್ರೆ ಆ ನೀರನ್ನ ನೀವು ಪಂಪ್ ಸೆಟ್ ಇಂದ ಆಚೆ ತಗೊಳ್ತಾ ಇದ್ದೀರಿ? ಅಲ್ಲಿ ಕೆಲವೊಂದು ಬಾವಿಗಳು ತಾಜ್ ಬೋಡಿ, ಸೋನಾರ್ ಬೋಡಿ, ಸಂದಲ್ ಬೋಡಿ ಇವೆಲ್ಲಾನು ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ. ಉಳಿದ ಬಾವಿಗಳನ್ನು ಮಾಡ್ಲಿಕ್ಕೆ ಹೇಳಿದೀವಿ ಈಗಾಗಲೇ ವಾಟರ್ ಸಪ್ಲೈ ಬೋರ್ಡ್ಗೆ. ಈ ಪ್ರಯತ್ನ ನಡೆಸಿದ್ದಾರೆ ಸರ್ ಈಗ. ಅಲ್ಲ ಸರ್, ಅಲ್ಲಿ ನೀವು ಹೇಳಿದ್ರಿ ಗೇಟ್ ಹಾಕಿದಿರಿ, ಯಾರು ಕೂಡ ಹೋಗಲ್ಲ ಅಂತ, ಬಟ್ ಒಬ್ಬ ವ್ಯಕ್ತಿಯ ಶವ ಅಲ್ಲಿ ಸಿಕ್ತಲ್ಲ, ಹೇಗೆ? ಅದೇ ಅದು ತಾಜ್ ಬೋಡಿಯಲ್ಲಿ ಬ್ಯಾಕ್ ನಿಂದ ಒಂದು ಅಲ್ಲಿ ಸರೌಂಡಿಂಗ್ ಒಳಗಡೆ ಬಂದಿದ್ದಾರೆ ಸರ್. ಮೊನ್ನೆ ಅದು ಆಗಿದೆ ಇನ್ಸಿಡೆಂಟ್. ಫ್ರಂಟ್ ಗೇಟ್ ಹಾಕಿದೀವಿ, ಬಟ್ ಅವರು ಹಿಂದ್ಗಡೆಯಿಂದ ಬಂದಿದ್ದಾರೆ ಅಲ್ಲಿ ಒಳಗಡೆ. ಅಲ್ಲಿ ಗೋಡೆ ಬಿದ್ದಿದೆ, ಅಲ್ಲಿಂದ ಬಂದಿದ್ದಾರೆ ಅವರು. ಅಲ್ಲಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ ನಾನು ಅಲ್ಲಿಂದ ಬಂದಿದ್ದಾರೆ ಅಂದ್ರೆ ಅಲ್ಲಿಂದ ಬಂದು ಇದು ಮಾಡಿದ್ದಾರೆ ಸರ್. ಅದನ್ನು ಕೂಡ ಈಗ ನಾವು ಭದ್ರಾ ಇಲಾಖೆಗೆ ಮತ್ತು ಇವರಿಗೆ ಹೇಳಿದೀವಿ ಈಗ, ವಕಫ್ ಬೋರ್ಡ್ ಡಿಪಾರ್ಟ್ಮೆಂಟ್ಗೆ, ಅಲ್ಲೇ ಆಫೀಸ್ ಇದೆ, ಅವರಿಗೆ ಅದು ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಹೇಳಿದೀನಿ ಸರ್. ಸರ್, ಈಗ ವಿಜಯಪುರ ನಗರದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಲ್ವಾ ಸರ್ ಬೇಸಿಗೆ ಕಾಲದಲ್ಲಿ? ಸರ್, ಕುಡಿಯುವ ನೀರಿಗಾಗಿ ಈಗ ನಮ್ಮಲ್ಲಿ ಮೊದಲು ಬುತ್ನಾಳ್ ಕೆರೆಯಿಂದ ನೀರು ಕೆಲವು ಪ್ರಮಾಣದಲ್ಲಿ ತಗೋತಾ ಇದ್ದೀವಿ. ಈಗ ಅಲ್ಲಿ ನೀರು ಇಲ್ಲದೆ ಇರುವುದರಿಂದ ನಮ್ಮ ಕೃಷ್ಣಾ ನದಿಯಿಂದ ಮೇನ್ ಮುಖ್ಯ ನಮಗೆ ನೀರು, ಅದನ್ನೇ ಈಗ ಕಡಿಮೆ ಬೀಳುವುದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಸರ್. ಅದು ಮತ್ತೆ ಹೆಚ್ಚಿಗೆ ಮಾಡುವ ಸಂಬಂಧ ಪ್ರಯತ್ನ ಮಾಡ್ತಾ ಇದೀವಿ ಈಗ. ಅಲ್ಲಿ ಇಂಥ ಬಾವಿಗಳನ್ನೇ ಸದ್ಬಳಕೆ ಮಾಡ್ಕೊಂಡ್ರೆ ಎಷ್ಟೋ ಅನುಕೂಲ ಆಗುತ್ತಲ್ಲ, ಯಾಕಂತ ಹೇಳಿದ್ರೆ ಜನರಿಂದ ದೇಣಿಗೆ ಪಡೆದುಕೊಂಡು ಇಲ್ಲಿನ ಹೂಳನ್ನ ಎತ್ತಿ ಅದನ್ನ ಶುಚಿಗೊಳಿಸಿದ್ದೀರಿ. ಈಗ ನೀವು ಮತ್ತೆ ಅದು ನೀರನ್ನ ಬಳಕೆ ಮಾಡ್ಕೊಳ್ಳದೆ ಹೋದ್ರೆ ಅಗೇನ್ ಮತ್ತೆ ಪಾಚಿ ಆಗುತ್ತೆ, ನೀರೆಲ್ಲ ಸ್ಮೆಲ್ ಆಗುತ್ತೆ, ಬಳಕೆಗೆ ಅದು ಉಪಯೋಗಕ್ಕೆ ಬರೋದಿಲ್ಲ ಸರ್. ಈಗ ಅದು ಬಳಕೆಗೆ ಮಾತ್ರ ಸಾರ್ವಜನಿಕರು ಉಪಯೋಗ ಮಾಡ್ಬೇಕಂತ ಡೈರೆಕ್ಷನ್ ಕೊಟ್ಟು ಕೆಲವೊಂದು ಬಾವಿ ಮಾಡಿದೀವಿ. ಉಳಿದ ಬಾವಿಗಳನ್ನು ಈಗ ಮಾಡ್ಲಿಕ್ಕೆ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿಯವರಿಗೆ ಈಗಾಗಲೇ ಡೈರೆಕ್ಷನ್ ಕೊಟ್ಟಿವಿ ಸರ್, ರೆಡಿ ಮಾಡ್ತಾ ಇದಾರೆ ಈಗ ಅವರು. ಶೀಘ್ರವೇ ಅದನ್ನು ಕೂಡ ಮಾಡ್ತೀವಿ. ಯಾವಾಗ ನಿರೀಕ್ಷೆ ಮಾಡ್ಬೋದು, ಯಾವ ಕಾಲಕ್ಕೆ ಇದು ಬಳಕೆಗೆ ಸಿಗುತ್ತೆ ಅಂತ? ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿಯಿಂದ ನಾನು ತಗೋತೀನಿ ಸರ್, ಮಾಹಿತಿ ತಗೊಂಡು ನಿಮಗೆ ಹೇಳ್ತೀನಿ. ಓಕೆ, ಧನ್ಯವಾದಗಳು ಸೌದಾಗರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.